ಶನಿವಾರವಷ್ಟೇ ಕಡಲ್ಕೊರೆತಕ್ಕೆ ಸಿಕ್ಕಂತ ಮಂಗಳೂರಿನ ಬಾರ್ಜ್ ಹಡಗಿನಲ್ಲಿದ್ದಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿತ್ತು. ಅಪಘಾತಗೀಡಾಗಿದ್ದಂತಹ ಬಾರ್ಜ್ ಇದೀಗ ಆ ಒಂದು ದುರಂತ ನಡೆದು 3 ದಿನ ಕಳೆದು ಹೋಗಿದೆ. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಬಾರ್ಜ್ ಬಹುತೇಕ ಮುಳುಗು ಹೋಗಿದೆ. ಬಾರ್ಜ್ನ ಒಳಗಿದ್ದ ಕೆಲವೊಂದು ವಸ್ತುಗಳು ಕೂಡ ಸಮುದ್ರ ತೀರಕ್ಕೆ ಬಂದು ತಲುಪ್ತಾ ಇವೆ. ಇದೀಗ ಸಮುದ್ರ ಮತ್ತಷ್ಟು ಪ್ರಕ್ಷುಬ್ಧಗೊಂಡಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಾರ್ಜ್ ಮುಳುಗುವ ಸಾಧ್ಯತೆ ಇದೆ. ಒಂದು ವೇಳೆ ಬಾರ್ಜ್ ಮುಳುಗಿದಲ್ಲಿ ಬಾರ್ಜ್ ಎಂಜಿನ್ ಇಂಧನ ತೈಲ ಏನಿತ್ತು ಅದು ಸಮುದ್ರವನ್ನ ಸೇರಲಿದೆ. ಹೀಗಾಗಿ ಅಪಾರ ಪ್ರಮಾಣದ ಜಲಚರಗಳಿಗೂ ಹಾಗೂ ಸಮುದ್ರದ ಪರಿಸರಕ್ಕೂ ಕೂಡ ಹಾನಿ ಉಂಟಾಗುವಂತಹ ಸಾಧ್ಯತೆ ಎದುರಾಗಿದೆ. ಈ ಬಗ್ಗೆ ಸ್ಥಳೀಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದು ಬಾರ್ಜ್ ತೈಲ ಸೋರಿಕೆಯಾಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಬಂದರು ಇಲಾಖೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಏನು ಬಾರ್ಜ್ ಐಬಿ ಬಾರ್ಜ್ ಅಂತ ಹೇಳ್ತಾರೆ ಅವರು, ಆ ಬಾರ್ಜ್ ಒಂದು ವೇಳೆ ಅದರಲ್ಲಿರತಕ್ಕಂತಹ ಪೆಟ್ರೋಲು ಮತ್ತೆ ಡೀಸೆಲ್ ಮತ್ತೆ ಕೆಮಿಕಲ್ ಇದಾದರೆ ಅದು ಸ್ವಲ್ಪ ಜಲಚರಗಳಿಗೆ ಮತ್ತು ಪರಿಸರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ಮತ್ತೆ ಇನ್ನಾದರೂ ಕೂಡ ಈಗ ಈ ಸಮುದ್ರವನ್ನು ಕಾಪಾಡುವಂತಹ ಕೋಸ್ಟಲ್ ಗಾರ್ಡ್ ಆಗಲಿ ಕರಾವಳಿ ತೀರ ಪಡೆಗಳಾಗಲಿ ಸಾಧಾರಣ ಮೇ 30ಕ್ಕೆ ಎಲ್ಲಾ ದೋಣಿಗಳನ್ನು ಅವರು ಇಳಿಯದ ಹಾಗೆ ನೋಡಿಕೊಳ್ತಾರೆ. ಅದೇ ರೀತಿ ಬಾಕಿದ್ದ ಯಾವುದೇ ತಾಂತ್ರಿಕವಾಗಲಿ ಇಂತಹ ಕೆಲಸಗಳನ್ನು ಕೂಡ ಅಲ್ಲಿ ಮಾಡದ ಹಾಗೆ ಮಾಡಬೇಕು ಅಂತ. ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಅಲ್ಲಿದ್ದಂತಹ ಕಾರ್ಮಿಕರ ರಕ್ಷಣೆ ಮಾಡಿದ್ರು, ಬಾರ್ಜ್ನಲ್ಲಿದ್ದಂತಹ ಎಲ್ಲಾ ಕಾರ್ಮಿಕರು ಕೂಡ ಸುರಕ್ಷಿತವಾಗಿ ದಡ ಸೇರಿದ್ರು. ಆದ್ರೆ ತದನಂತರ ಅದರ ಅವಶೇಷಗಳನ್ನ ಹಾಗೆ ಬಿಟ್ಟು ಬಂದಿದ್ದಾರೆ. ಈಗ ಅದರಿಂದ ಆಗುವಂತ ಅಪಾಯಕ್ಕೆ ಆತಂಕ ಎದುರಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ ಈಗ, ಏನ್ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ ಅವರು ಅಂತ? ಸಬಿತಾ, ಶನಿವಾರ ಈ ಒಂದು ಅವಘಡ ಮಂಗಳೂರಿನ ಉಳ್ಳಾಲ ಕಡಲ ಕಿನಾರೆಯಲ್ಲಿ ಸಂಭವಿಸಿದ್ದು. ಅದರಲ್ಲಿ ಬಾರ್ಜ್ ಕಡಲ್ಕೊರೆತ ಕಾಮಗಾರಿ ನಡೆಸ್ತಾ ಇದ್ದಂತಹ ವೇಳೆ ಬಂಡೆಕಲ್ಲಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಾರ್ಜ್ ಬಹುತೇಕ ಮುಳುಗಡೆ ಹಂತದಲ್ಲಿತ್ತು. ಈ ಸಂದರ್ಭದಲ್ಲಿ ಬಾರ್ಜ್ನಲ್ಲಿದ್ದಂತಹ 27 ಕಾರ್ಮಿಕರೇನಿದ್ದಾರೆ ಅವರನ್ನೆಲ್ಲ ರಕ್ಷಣೆ ಮಾಡಲಾಗಿತ್ತು. ಕೋಸ್ಟ್ ಗಾರ್ಡ್ ಹಾಗೂ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಆದ್ರೆ ಇದೀಗ ಆ ಬಾರ್ಜ್ ಸಂಪೂರ್ಣವಾಗಿ ಮುಳುಗಡೆಯ ಸಾಧ್ಯತೆ ಇದೆ, ಮುಳುಗುವಂತ ಸಾಧ್ಯತೆಯಲ್ಲಿದೆ. ಒಂದ್ ಕಡೆಯಲ್ಲಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಳ್ತಾ ಇದೆ. ದಿನೇ ದಿನೇ ಸಮುದ್ರದಲ್ಲಿ ದೊಡ್ಡ ಮಟ್ಟದ ಅಲೆಗಳು ಬರ್ತಾ ಇದ್ದಾವೆ. ಪರಿಣಾಮವಾಗಿ ಬಹುತೇಕ ಬಾರ್ಜ್ ಮುಳುಗಿದೆ. ಈ ಬಾರ್ಜ್ ಸಂಪೂರ್ಣವಾಗಿ ಮುಳುಗಿದಲ್ಲಿ ಅದರಲ್ಲಿರುವಂತಹ ಇಂಧನ ಏನಿದೆ, ತೈಲ ಏನಿದೆ, ಅದು ಸಮುದ್ರ ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾದಲ್ಲಿ ಜಲಚರ ಹಾಗೂ ಪರಿಸರಕ್ಕೆ ಕೂಡ ವ್ಯಾಪಕವಾದಂತಹ ಹಾನಿ ಸಂಭವಿಸಲಿದೆ ಎಂಬ ಆತಂಕ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತದಲ್ಲಿ ಕೂಡ ನಾವು ಮಾತಾಡಿದೀವಿ. ಜಿಲ್ಲಾಧಿಕಾರಿ ಹೇಳುವ ಪ್ರಕಾರ ಈಗಾಗಲೇ ತನಿಖೆಗೋಸ್ಕರ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಜಿಲ್ಲಾಡಳಿತ ಇರಬಹುದು, ಬಂದರು ಇಲಾಖೆ ಹಾಗೂ ಪರಿಸರ ಇಲಾಖೆ ಸೇರಿದಂತಹ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅವರು 15 ದಿವಸ ಒಳಗಡೆ ರಿಪೋರ್ಟ್ ಕೊಡ್ತಾರೆ ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದ್ರೆ ಅದರ ಜೊತೆಯಾಗಿ ಈ ಒಂದು ತೈಲವನ್ನು ಆದಷ್ಟು ಬೇಗ ಅದರಿಂದ ತೆಗೆಯುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ, ಯಾವುದೇ ಕಾರಣಕ್ಕಾಗೂ ಸಮುದ್ರ ಸೇರಿದಂತೆ ನಾವು ಮಾಡ್ತೀವಿ ಎಂಬ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಇದು IPIS ಕಂಪನಿಗೆ ಸೇರಿದಂತಹ ಬಾರ್ಜ್ ಆಗಿದೆ. ಆದ್ರೆ ಅದರ ಅಧಿಕಾರಿಗಳಿರ್ಬೋದು, ಆ ಕಂಪನಿಯ ಸಂಬಂಧಪಟ್ಟಂತವ್ರು ಇರ್ಬೋದು, ಯಾರು ಇದುವರೆಗೂ ಸ್ಥಳಕ್ಕೆ ಬಂದ ಮಾಹಿತಿಗಳಿಲ್ಲ. ಜೊತೆಗೆ ಅದನ್ನು ತೈಲ ತೆಗೆಯುವಂತಹ ಕಾರ್ಯಾಚರಣೆ ಇದುವರೆಗೂ ಮಾಡಿಲ್ಲ. ಸ್ಥಳೀಯ ಮೀನುಗಾರರು ಹೇಳುವ ಪ್ರಕಾರ ಈಗಾಗಲೇ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಒಂದ್ ವೇಳೆ ಮುಳುಗಿದ್ರೆ ಇದರಿಂದ ಸಾಕಷ್ಟು ಪರಿಸರಕ್ಕೆ ಹಾನಿಯಾಗುವ ಸಾಧ್ಯತೆಗಳು ಕೂಡ ಇದಾವೆ. ಆ ನಿಟ್ಟಿನಲ್ಲಿ ಶೀಘ್ರವೇ ಒಂದು ಕಾರ್ಯಾಚರಣೆ ಮಾಡಬೇಕೆಂಬ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಜಿಲ್ಲಾಡಳಿತ ಹಾಗೂ ಬಂದರು ಇಲಾಖೆಯ ಜೊತೆಗೆ ಪರಿಸರ ಇಲಾಖೆಯ ನಿರ್ಲಕ್ಷ್ಯ ಕೂಡ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಸವಿತಾ. ಓಕೆ, ಧನ್ಯವಾದ ಇರ್ಷಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.